ಕೊಡು ಬೇಗ ಕೊಡು. ಆಗತ್ತಂದ್ರೆ ಬಲ್ಗಡೆ ಕೊಡು, ಆಗಲ್ಲ ಅಂದ್ರೆ ಎಡಗಡೆ ಕೊಡು. ಏನ್ ಕೊಡ್ಬೇಕು ನಿನ್ ಬಲಿ ಅದನ್ನ ತಂದು ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಖುಷಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಹಾಸನಲ್ಲಿರುವಂಥ ಪುರದಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ತುಂಬ ಪವರ್ಫುಲ್ಲು. ಈ ದೇವಸ್ಥಾನದ ಪವಾಡ ವಿಶೇಷತೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಈ ಮರ ನೋಡ್ತಿದ್ದೀರಾ ನೋಡಿ. ಈ ಮರದ ಬಗ್ಗೆ ಏನು ವಿಶೇಷತೆ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಥರ ತಗಡಲ್ಲಿ ಬರ್ದು ಆಣಿ ಹೊಡೆದು ಇಟ್ಟಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅಮ್ಮ, ನಿಮ್ಮ ಹೆಸರು? ಶಾರದಾ. ಯಾವ ಊರಿಂದ ಬಂದಿದ್ದೀರಾ? ನಾವು ಜಾವಗಲ್ ಹತ್ರ ಒಡ್ರಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದಿದ್ದೀವಿ. ಈ ಮರದ ಬಗ್ಗೆ ಸ್ವಲ್ಪ ಯಾವ ಥರ ಡೀಟೇಲ್ಸು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಅಂದರೆ ಮೇಡಮ್, ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅದು ತಗಡಲ್ಲಿ ಬರೆದ್ಬಿಟ್ಟು ಒಂದು ಫೋಟೋ ಏನಾದರೂ ನಾವು ಅಂದ್ಕೊಂಡಿದ್ದ ವ್ಯಕ್ತಿಗೆ ಏನಾದರೂ ಆಗಬೇಕು ಅಥವಾ ಒಳ್ಳೆಯದು ಅಥವಾ ಕೆಟ್ಟದ್ದು ಎರಡೂ ಸೇರಿಬಿಟ್ಟು ಮಳೆ ಹಾಕಿ ಹೊಡೆದ್ರೆ ಅದು ಆಗುತ್ತೆ ಅಂತ ನಮ್ಮ ನಂಬಿಕೆ ಆಗಿದೆ ನಮಗೂ. ಎಷ್ಟು ದಿನದಲ್ಲಿ ನೆರವೇರುತ್ತಿದ್ದು? ಅಂದರೆ ನೆರವೇರುತ್ತೆ 1 ಮಂತ್ 2 ಮಂತ್ ಈ ಥರ ನೆರವೇರುತ್ತೆ ಮೇಡಮ್. ಈಗ ಇಲ್ಲಿ ಫೋಟೋ ಎಲ್ಲ ಹಾಕಿದ್ದಾರಲ್ಲ, ಸೊ ಏನಂತ ಫೋಟೋ ಅಂದರೆ ಫೋಟೋ ಏನಕ್ಕೆ ಹಾಕ್ತಾರೆ? ಫೋಟೋ ಅಂದರೆ ಇವಾಗ ನಾವೇನಾದರೂ ಅನ್ಕೊಂತೀವಿ ಇಂಥ ವ್ಯಕ್ತಿಗೆ ಓದಬೇಕು, ಚೆನ್ನಾಗಿ ವಿದ್ಯೆ ಹಂಟಬೇಕು ಅಂತ ಹೇಳ್ಬಿಟ್ಟು ಈಗ ನಮ್ಮ ಮಗನ ಫೋಟೋನೇ ಹಾಕ್ತೀವಿ ಅಂದ್ಕೊಳ್ಳಿ. ಅದು ವಿದ್ಯೆ ಹಂಟಿದೆ ನಮ್ಮ ಮಗನಿಗೆ, ಆಗಿದೆ ಆ ಥರ. ನೀವು ಹಾಕಿದ್ರಾ? ನೀವು ಯಾವಾಗ ಹಾಕಿದ್ರಿ? ನೆರವೇರ್ತಾ? ನೆರವೇರಿದೆ. ಹಂಗಾಗಿ ಮತ್ತೆ ಪೂಜೆ ಮಾಡಿಸ್ಕೊಂಡು ಹೋಗಕ್ಕೆ ನಾವು ಬಂದಿದ್ದೀವಿ ಮೇಡಮ್. ಎಷ್ಟು ದಿನ ಆಯಿತು ಅಂದರೆ ನೀವು ಹಾಕಿ ಎಷ್ಟು ದಿನ ಆದಮೇಲೆ ನೆರವೇರ್ತು? ನಾವು ಒಂದು 3 ಮಂತ್ ಆಯಿತು, ಇವಾಗ ಆಗಿದೆ. ಹಂಗಾಗಿ ನಾವು ಇವಾಗ ಬಂದಿದ್ದೀವಿ ಮೇಡಮ್. ನೆರವೇರಿದ ಮೇಲೆ ಏನಾದರೂ ಅಂದರೆ ದೇವ್ರಿಗೆ ಕೊಡಬೇಕಾ? ಹೌದು ಮೇಡಮ್. ಏನು ಕೊಡಬೇಕು? ಅಂದರೆ ಕೋಳಿ ಕುರಿ ಅಥವಾ ಹೊರಗಡೆದಂತಾರೆ ಅದನ್ನೆಲ್ಲ ಕೊಟ್ಟರು ನೆರವೇರುತ್ತೆ ಮೇಡಮ್. ಓಕೆ ಮೇಡಮ್, ಧನ್ಯವಾದಗಳು. ಇಲ್ಲಿ ಭಕ್ತಾದಿಗಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ಲೋಕೇಶ್ ಅಂತೇಳಿ ಮೇಡಮ್. ಯಾವ ಊರಿಂದ ಬಂದಿದ್ದೀರಾ ಸರ್? ಬೇಲೂರು ತಾಲೂಕು, ಹಾಸನ ಜಿಲ್ಲೆ, ಪಂಡಿತ್ನಳ್ಳಿ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ದೇವಸ್ಥಾನಕ್ಕೆ? ಮೇಡಮ್ ನಾವು ಒಂದು 20 ವರ್ಷದಿಂದಲೂ ಬರ್ತಾ ಇದ್ದೀವಿ. ಈ ದೇವಸ್ಥಾನದ ಪವಾಡ ಯಾವುದನ್ನ ನಿಮಗೆ ಆಗಿರೋದು? ಪವಾಡ ಅಂದರೆ ಮೇಡಮ್ ನಮಗೆ ಒಳ್ಳೇದಾಗಿದೆ. ತೊಂದರೆ ನಾವು ಕಂಡಂಗೆ ಮೇಡಮ್ ಕೇಳಿಲ್ಲ. ನಾವು ಒಳ್ಳೇದು ಏನು ಅಂದ್ಕೊಂಡಿವಿ ಅದಾಗಿದೆ. ಕೆಟ್ಟದ್ದು ನಮಗೆ ಗೊತ್ತಿಲ್ಲ ಮೇಡಮ್. ನಾವೇನು ಅಂದ್ಕೊಂಡಿವಿ ನಾವು ಮೇಡಮ್ ನಾವೇನು ಬೇರೆ ಥರದ್ದು ಯಾವನ್ನೂ ಕೇಳಕ್ಕೆ ಬಂದಿಲ್ಲ ಯಾವತ್ತೂ. ಏನು ಒಂದು ಬೆಳೆದು ಒಳ್ಳೇದಾಗಲಿ, ಒಂದು ನಮಗೆ ಒಂದು 4 ಕಾಸು ದೇವರು, ನಾವು ಮೇಡಮ್ ರೈತರು, ಅದರಲ್ಲಿ ನಾವು ಮಾಡಿದ ಬೆಳೆಯಲ್ಲಿ ಒಂದು 4 ಕಾಸು ಸಿಕ್ಕಲಿ ಅಂತೇಳಿ ಅನಿಸಿಕೆ ಮಾಡ್ಕೊಂಡು ಹೋಗ್ತೀವಿ. ಅದು ಅನುಕೂಲ ಆಗಿದೆ ಮೇಡಮ್. ಬೇರೆದು ಗೊತ್ತಿಲ್ಲ ಮೇಡಮ್ ನಮಗೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾವು ಮೇಡಮ್ ಒಂದು 20 ವರ್ಷದಿಂದ ಬರ್ತಾ ಇದ್ದೀವಿ. ಈ ದೇವಸ್ಥಾನ 20 ವರ್ಷದ ಮುಂಚೆ ಹೇಗಿತ್ತು ಕೇಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಸರ್, 20 ವರ್ಷ ಮುಂಚೆ ಹೇಗಿತ್ತು ದೇವಸ್ಥಾನ? ಮೇಡಮ್ ಇಲ್ಲಿ ಯಾವುದೇ ಥರ ಸವಲತ್ತು ಇರಲಿಲ್ಲ. ಒಂದು ಇಲ್ಲಿ ಎಲ್ಲ ಈ ಕಡೆ ಪಕ್ಕದಲ್ಲಿ ಮನೆ ಇದ್ದು, ಇಲ್ಲಿ ನೀವು ಎಲ್ಲಿ ಜಾಗದಲ್ಲಿದ್ದು, ಆಮೇಲೆ ಇಲ್ಲಿ ಮೇಡಮ್ ಯಾವುದೇ ಥರ ಸವಲತ್ತು ಇರಲಿಲ್ಲ. ಇವತ್ತು ಭಕ್ತರು ಆ ತಾಯಿಗೆ ಆ ಜಗತ್ತೆಲ್ಲ ಆಸೆ ಪಡ್ತಾ ಇದೆ. ಆ ತಾಯಿ ಆಶೀರ್ವಾದ ಜಗತ್ತೇ, ಇಡೀ ನಮ್ಮ ದೇಶ, ನಮ್ಮ ಕರ್ನಾಟಕ ಅಲ್ಲ ಮೇಡಮ್ ಇಡೀ ನಮ್ಮ ದೇಶನೇ ಆಕೆ ತಾಯಿನ ಒಲ್ಕೊಂಡಿದೆ. ಆ ತಾಯಿ ಆಶೀರ್ವಾದ ಎಲ್ಲನೂ ಕರ್ಸ್ಕೊಂತೈತೆ ಮೇಡಮ್. ಆ ತಾಯಿ ಆಶೀರ್ವಾದ ಎಲ್ಲರನ್ನೂ ಏನು ನೋವಲ್ಲಿದ್ದಾರೆ ಅಂತ ತಾಯಿಗೆ ಆ ಆಶೀರ್ವಾದ ತಾಯಿ ಮಾಡ್ತೈತೆ. ಅದಕ್ಕೆ ಬದ್ಧ ಮೇಡಮ್. ಸರಿ ಸರ್, ನಿಮ್ಗೆ ಒಳ್ಳೇದಾಗಲಿ, ಥ್ಯಾಂಕ್ ಯು. ಈ ಚಿಕ್ಕ ಗರ್ಭಗುಡಿ ಮಾಡಿದ್ದಾರೆ ನೋಡಿ ವೀಕ್ಷಕರೇ. ಈ ಗರ್ಭಗುಡಿಯಲ್ಲಿ ಹೂವು ಇಟ್ಟು ಅರ್ಪಣೆ ಕೇಳ್ತಾರೆ. ಹೂವು ಬಿದ್ದರೆ ಎಲ್ಲ ನೆರವೇರುತ್ತೆ ಅಂತ, ಹೂವು ಬಿದ್ದಿಲ್ಲ ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಇಲ್ಲಿ ಅನ್ಕೊಳ್ತಾರೆ. ಸೊ ನೋಡಿ ವೀಕ್ಷಕರೇ, ಬರ್ತಿದ್ದಾರೆ ಜನಗಳು. ಕೊಡು ಬೇಗ, ಸುಮ್ಮನೆ ಅಳ್ಳಾಡ್ಸ್ಬೇಡ. ಅಲ್ಲಿ ಆಗತ್ತಂದ್ರೆ ಬಲ್ಗಡೆ ಕೊಡು. ಏನ್ ಕೊಡ್ಬೇಕು ನಿನ್ ಬಲಿ ಅದನ್ನ ತಂದು ಕೊಡ್ತೀನಿ. ಕೊಡು. ಆಗತ್ತಂದ್ರೆ ಬಲ್ಗಡೆ ಕೊಡು, ಆಗಲ್ಲ ಅಂದ್ರೆ ಎಡಗಡೆ ಕೊಡು. ನಮಸ್ತೆ ಸರ್, ನಿಮ್ಮ ಹೆಸರು? ಜಯಪ್ರಕಾಶ್ ಅಂತ. ಯಾವ ಊರಿಂದ ಬರ್ತಿದ್ದೀರಾ ಸರ್? ಹಾಸನ.
ತುಂಬ ಹೊತ್ತು ನೀವು ದೇವ್ರ ಹತ್ರ ಬೇಡ್ಕೊತಿದ್ರಿ ನಿಮ್ಮ ಸಮಸ್ಯೆನ, ದೇವರು ಕೊನೆಗೂ ಹೂವು ಕೊಟ್ರಾ? ಹೂವು ಆಗಿದೆ ಮೇಡಮ್. ಈಗ ನಾನು 1994ನೇ ಇಸ್ವಿಂದ ಈ ತಾಯಿ ನಂಬ್ತಿರೋದು ಆಯ್ತಲ್ಲ. 94ನೇ ಇಸ್ವಿಲಿ ನಾನು ಕೇರ ಫುಟ್ಪಾತಲ್ಲಿ ಒಂದು ಅಂಗಡಿ ಹಿಡ್ಕೊಂಡು ವ್ಯಾಪಾರ ಮಾಡ್ತಿದ್ದೆ. ಈ ತಾಯಿ ನನಗೆ 99ನೇ ಇಸ್ವಿಲಿ ಒಂದು ಪೊಲೀಸ್ ಇಂಟ್ರ್ಯೂ ಬಂತು. ಪೊಲೀಸ್ ಇಂಟ್ರ್ಯೂ ಬಂದಿಟ್ಟಿಗೆ ನಾನು ಪೊಲೀಸ್ಗೆ ಅಪ್ಲಿಕೇಶನ್ ಹಾಕ್ತೆ. ಇದರಿಂದ ಒಂದು ಬಲಗಡೆ ಒಂದು ಪ್ರಸಾದ ತಗೊಂಡು ಹೋಗಿತ್ತಷ್ಟೇ, ಮಂಗಳೂರಿಗೆ ಪ್ರಸಾದ ತಗೊಂಡು ಹೋಗಿತ್ತಷ್ಟೇ. ನಾನು ಅವತ್ತೇ ಸೆಲೆಕ್ಷನ್ ಆಗಿತ್ತು. 25 ವರ್ಷ ತಾಯಿನ ಇವತ್ತವರೆಗೂ ನಂಬಿದ್ದೀನಿ, ಇವತ್ತವರೆಗೂ ಕೈ ಬಿಟ್ಟಿಲ್ಲ. 2 ಮಕ್ಕಳಿದ್ದಾವೆ. ಮಗಳನ್ನ ಮದುವೆ ಮಾಡಿಕೊಟ್ಟಿನಿ. ಮಗ BMS ಕಾಲೇಜ್ ಬಸವನಗುಡಿಲಿ ಇಂಜಿನಿಯರ್ ಮಾಡಿ ಇವತ್ತು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾನೆ. ಆ ತಾಯಿ ನೆನ್ಸ್ಕೊಂಡು ದಿನ ಇಲ್ಲ, ಪ್ರತಿದಿನ ಆ ತಾಯಿ ನೆನ್ಸ್ಕೊಂಡೆ ನಾವು ಮನಗೋದು. ಆ ತಾಯಿ ನಮ್ದವ್ರು ಯಾರೂ ಹಾಳಾಗಿಲ್ಲ, ಎಲ್ಲ ಉದ್ಧಾರ ಆಗ್ತಾರೆ. ಏನೋ ಕಷ್ಟ ಬಂದರೂ ಏನೋ ಹಾಸ್ಪಿಟ್ಲಿಗೆ ಹೋಗಲ್ಲ, ನಾವು ಇಲ್ಲೇ ಬಂದು ಕೇಳ್ಕೊತೀವಿ. ನಮ್ಮ ಕಷ್ಟ ನಾವು ಕೇಳಿದಾಗ ಹೂವಲ್ಲೇ ಪ್ರಸಾದ ಆಗುತ್ತೆ, ಹೂವಲ್ಲೇ ನಾವು ಅದನ್ನು ನಂಬ್ತೀವಿ. ನಂಬಿಕೆನೇ ದೇವರು, ನಂಬಿದ್ರೆ ಮಾತ್ರ. ಸರ್, ಹೂವು ಬಗ್ಗೆ ಹೇಳಿ. ಎಡಗಡೆ ಬಿದ್ದರೆ ಏನು, ಬಲಗಡೆ ಬಿದ್ದರೆ ಏನು ಅಂತ? ಮೇಡಮ್, ಅದೇ ನಾವು ಹೇಗೆ ಕೇಳ್ಕೊತೀವಿ, ಬಲಗಡೆ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ, ಎಡಗಡೆ ಕೊಟ್ಟರೆ ಒಳ್ಳೇದಾಗಲ್ಲ ಅಂತ. ನಾವು ಆದಷ್ಟು ತಾಯಿನ ಬಲಗಡೆನೇ ಕೊಡುವಂತ ಕೇಳ್ತೀವಿ. ಯಾಕಂದ್ರೆ ನಾವು ನಂಬಿದೀವಲ್ಲ ದೇವ್ರನ್ನ, ಬಲಗಡೆನೇ ಕೊಡುತ್ತೆ. ಬಲಗಡೆ ಕೊಟ್ಟರೆ 100% ಆಗುತ್ತೆ ಕೆಲಸ. ನಂಬಿಕೆ ಮುಖ್ಯ ಅಷ್ಟೇ. ಆ ನಂಬಿಕೆಲೆ ನಾವು ಹೋದಾಗ ಎಲ್ಲ ವ್ಯವಹಾರಗಳು ಆಗ್ತವೆ. ನಾನಂತ ತುಂಬ ಈ ತಾಯಿನ ನಂಬಿದ್ದೀನಿ. ಇವತ್ತು ಪುರದ ಮಂದಿನ ರಾತ್ರಿ ಹೊತ್ತು ಮನಗದಲ್ಲೇ ಇಲ್ಲ. ನಮ್ಮ ಡ್ಯೂಟಿಲೂ ಅಷ್ಟೇ ನಮಗೆ ಕಾವಲಾಗಿ ನಮ್ಮ ಇಲಾಖೆ ಅಧಿಕಾರಿಗಳು ನಮಗೆ ಎಲ್ಲರೂ ಥರನೂ ಸಹಕರಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ತೀನಿ ಮೇಡಮ್. 9 ವರ್ಷ ಹಿಂದೆ ನಾನು ಕುರ್ದಮ್ಮ ದೇವಿ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಸುತ್ತಮುತ್ತ ಫುಲ್ ಕಾಡಿತ್ತು, ಒಂದೇ ಒಂದು ಕಲ್ಲಿಟ್ಟಿದ್ರು. ಈಗ ಎಷ್ಟು ಬೆಳೆದಿದೆ, ತುಂಬ ಸಂತೋಷ ಆಗ್ತಿದೆ. ಪವಾಡ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಏನೇ ಬೇಡ್ಕೊಂಡ್ರೂ 100% ಸಕ್ಸಸ್ಫುಲ್ ಆಗಿದೆ. ನಾನು ಅದನ್ನ ಕಂಡಿದ್ದೀನಿ, ತುಂಬ ನಂಬ್ತೀನಿ ದೇವ್ರನ್ನ. ಹಾಸನಿಂದ ಲಲಿತಾಮ್ಮ ಅವ್ರು ಬಂದಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ದೇವಸ್ಥಾನಕ್ಕೆ? 30 ವರ್ಷದಿಂದ ಬರ್ತಾಯಿದ್ವಿ. ತುಂಬ ಶಕ್ತಿ ದೇವತೆ, ಪವರ್ಫುಲ್ಲು, ಹೇಳಿದ ಕೆಲಸ ಎಲ್ಲ ನೆರವೇರುತ್ತೆ. ಯಾವುದಾದ್ರೂ ಉದಾಹರಣೆ ಹೇಳಿ, ಏನೇನು ನಡಿ? ಮನೆಯಲ್ಲಿ ಮಕ್ಕಳದಾಗಲಿ, ಮದುವೆದಾಗಲಿ, ಮನೆ ಕಟ್ಟೋದಾಗಲಿ, ಎಲ್ಲ ಸೈಟ್ ವಿಷಯ ಆಗಲಿ, ಯಾವುದೇ ರೀತಿ ತಾಯಿನ ಕೇಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಮೇಡಮ್. ಅಷ್ಟು ಪವರ್ಫುಲ್ ದೇವತೆ. ಸೊ 20 ವರ್ಷದಿಂದ ನೀವು ಬರ್ತಾ ಇದ್ದೀರಾ ಅಂತ ಹೇಳ್ತಿದ್ರಿ. ಯಾವ ಥರ ಇತ್ತು ಮುಂಚೆ ದೇವಸ್ಥಾನ? ಚಿಕ್ಕದಾಗಿತ್ತು ಮೇಡಮ್, ಒಂದು ಚಿಕ್ಕದಾಗಿ ಗುಡಿ ಇತ್ತು, ಕಲ್ಲು ಥರ ಇತ್ತು. ಈಗ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿರೋ ಅಂಥ ದೇವತೆ, ಪವರ್ಫುಲ್ ದೇವತೆ. ತುಂಬ ಇವತ್ತು ಶನಿವಾರ ಅಲ್ಲ, ಭಾನುವಾರ ಸಂಡೇ ದಿವಸ ಬಂದರೆ ತುಂಬಿರುತ್ತೆ, ಜಾತ್ರೆ ಥರ ತುಂಬಿರುತ್ತೆ. ಅಷ್ಟು ತಾಯಿಗೆ ಬರ್ತಾರೆ ಭಕ್ತಾದಿಗಳು. ಶಕ್ತಿ ಅಷ್ಟು ಚೆನ್ನಾಗಿದೆ. ಎಲ್ಲ ಸಕ್ಸಸ್ಫುಲ್ ಆಗುತ್ತೆ ಅಂತ ನೀವು ನಂಬ್ತಾ ಇದ್ದೀವಿ. ನಾವು ಒಂದು 25-30 ವರ್ಷದಿಂದ ಬರ್ತಾಯಿದ್ವಿ. ಎಲ್ಲ ಆಗಿದೆ ಮೇಡಮ್. ಕೇಳ್ಕೊಂಡ್ರೆ ತಾಯಿ ನಮ್ಗೆ ನೆರವೇರಿಸ್ಕೊಟ್ಟಾಳೆ. ಇವತ್ತು ಒಂದು ಯಾವುದೋ ಒಂದು ಸಕ್ಸಸ್ ಆಗಬೇಕು, ಬಂದು ಕೇಳ್ಕೊತಾಯಿದ್ವಿ, ಅದನ್ನು ಮಾಡಿಕೊಡ್ತಾಳೆ ಅಂತ ಭರವಸೆ ನಮಗಿದೆ. ಸರಿ ಅಮ್ಮ, ನಿಮಗೆ ಒಳ್ಳೇದಾಗಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ. ಧನ್ಯವಾದ. ಧನ್ಯವಾದ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಯಾವ ಊರಿಂದ ಬಂದಿದ್ದೀರಾ ಸರ್? ಹಾಸನಿಂದ ಬಂದಿದ್ದೀರಾ. ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಿದ್ದೀರಾ? ಒಂದು 25 ವರ್ಷದಿಂದ ಬರ್ತೀವಿ. 25 ವರ್ಷದಿಂದ ಏನೇನೆಲ್ಲ ಅನುಕೂಲ ಆಗಿದೆ ದೇವರಿಂದ ನಿಮಗೆ? ದೇವರಿಂದ ಏನು ಅನ್ಕೊಂತ ಅದೆಲ್ಲ ನೆರವೇರಿದೆ. ಏನು ನಮಗೆ ಕಮ್ಮಿ ಮಾಡಿದ ದೇವರು ಅನ್ಕೊಂಡಂಗೆ ಅರಿಕೆ ಕೊಟ್ಟಂಗೆಲ್ಲ ಇದು ಮಾಡಿ ಚೆನ್ನಾಗಿ ಮಾಡ್ತಾಯಿದ್ವಿ. ಎಲ್ಲ ತುಂಬ ಚೆನ್ನಾಗಿದೆ. ತಿಂಗಳಿಗೆ ಎಷ್ಟು ಸತಿ ಬರ್ತೀರಾ ಸರ್? ನಾನು ವರ್ಷಕ್ಕೆ 1 ಸರಿ 2 ಸರಿ ಬರ್ತೀನಿ. ವರ್ಷಕ್ಕೆ 1 ಸತಿ? ಆಂಧ್ರಲ್ಲಿ ಉಳ್ಕೊಂಡಿರೋದು? ಸಂತೋರ ಹಾಸನ್ನು, ಅಲ್ಲಿಂದ ಬಂದು ಹೋಗ್ತೀವಿ. ಏನೇನು ನೆರವೇರಿದೆ ಸ್ವಲ್ಪ ಉದಾಹರಣೆ ಹೇಳಿ ನಮಗೆ. ಬಿಲ್ಡಿಂಗ್ ಏನಾದರೂ ಬೇಕಂದ್ರೆ ಬಿಲ್ಡಿಂಗು ಅನ್ಕಂದ್ರೆ ಆಗುತ್ತೆ. ಏನಾದ್ರು ಲಿಟಿಗೇಷನ್ ಇದ್ದರೆ ಸಾಲ್ವ್ ಮಾಡುತ್ತೆ. ಮತ್ತು ಏನಾದರೂ ನಮ್ಮದು ಬಿಸ್ನೆಸ್ ಇದು ಥರದ ಬಿಸ್ನೆಸ್ ಚೆನ್ನಾಗಿ ಮಾಡುತ್ತೆ. ಅನ್ಕೊಂಡದ್ದು ಯಾವುದು ಕಮ್ಮಿ ಮಾಡಲ್ಲ. ಸೊ ದೇವರು ನಿಮಗೆಲ್ಲ ಅನುಕೂಲ ಕೊಟ್ಟಿದ್ದಾರೆ. ಅನುಕೂಲ ಚೆನ್ನಾಗಿದೆ. ಸರಿ ಸರ್, ನಿಮ್ಗೆ ಒಳ್ಳೇದಾಗಲಿ. ದೇವಸ್ಥಾನಕ್ಕೆ ಬಂದು ಏನೇ ಬೇಡ್ಕೊಂಡ್ರೇನು ಸಕ್ಸಸ್ಫುಲ್ ಆಗುತ್ತೆ. ಇಲ್ಲಿ ಬೇಡ್ಕೊಂಡಾಗ ಕೋಳಿ ಕುರಿ ಕೊಡ್ತೀವಿ ಅಂತ ಬೇಡ್ಕೊಂಡ್ರೆ 100% 1 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಯಾವ ಊರಿಂದ ಬಂದಿದ್ದೀರಾ ಅಮ್ಮ? ಬೆಂಗಳೂರು. ನಿಮ್ಮ ಹೆಸರು? ನಾಗರತ್ನ. ದೇವಸ್ಥಾನದ ಇತಿಹಾಸ ಬಗ್ಗೆ ಹೇಳಿ. ಯಾವಾಗಿಂದ ಬರ್ತಿದ್ದೀರಾ ನೀವು? ದೇವಸ್ಥಾನ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಾವು ಬರಬೇಕಾದ್ರೆ ದೇವಸ್ಥಾನ ಇರಲಿಲ್ಲ. ನಾವು ಆಗಲೇ 30 ವರ್ಷದ ಹಿಂದಿಂದಲೂ ಬರ್ತಾ ಇದ್ದೀವಿ. ನಾನು ನಮ್ಮ ಯಜಮಾನ್ರಿಬ್ರು ಬರ್ತಾ ಇದ್ವಿ. ನಾವೇ ಪೂಜೆ ಮಾಡ್ತಾ ಇದ್ವಿ, ನೀರೆಲ್ಲ ಹಾಕಿ ಹೂವುಗಳೆಲ್ಲ ಇದೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ವಿ. ಆಮೇಲೆ ಒಂದು 7-8 ವರ್ಷ ಬರಲಿಲ್ಲ. ಮತ್ತೆ ತಿರುಗಿ ಬಂದು ನೋಡಿದಾಗ ದೇವಸ್ಥಾನ ಎಲ್ಲ ಆಗಿದೆ. ಬರ್ತಾ ಇದ್ದೀನಿ, 30-35 ವರ್ಷದಿಂದಲೂ ಬರ್ತಾ ಇದ್ವಿ. ಏನೆಲ್ಲ ಅನುಕೂಲ ಆಗಿದೆ ದೇವರಿಂದ ನಿಮ್ಗೆ? ಆಗಿದೆ. ನಮ್ಮ ಕಷ್ಟಗಳು ಏನು ಕೇಳ್ಕೊತೀವೋ, ನಮ್ಮದು ಮನೆಯದು ಮತ್ತು ಮಕ್ಕಳು ಎಜುಕೇಷನ್ನು, ಮಗಳು ಮದುವೆದು, ಇವಾಗ ಒಂದು ಆಸ್ತಿ ಕೇಳ್ಕೊಂಡಿದ್ದೀನಿ ತಾಯಿ ಹತ್ರ, ನಮ್ಮದು ಜಮೀನಿಂದ ಇದ್ರದ್ದು. ಸೊ ನೀವು ಕೇಳೋದೆಲ್ಲ ಇಲ್ಲಿ ನೆರವೇರಿದೆ? ಆಗಿದೆ, 100% ಆಗಿದೆ. ಅಮ್ಮ ಮಾಡಿದ್ರು.
ಸರಿ. ಬರ್ತೀವಿ ಅಂದ್ರೇನೆ ಆ ತಾಯಿ ನಮಗೆ ದಯ ತೋರಿಸ್ತಾಳೆ, ನಮಗೆ ಒಂದು ರೂಪದಲ್ಲಿ ಕರಿತಾಳೆ ಬಂದು. ನನಗೆ ಅಷ್ಟು ದೇವಿ ಮೇಲೆ ಅಷ್ಟು ನಂಬಿಕೆ. ಸೊ ನೀವ್ ಹೇಳ್ತಿದ್ರಿ ಬರೀ ಕಲ್ಲಿತ್ತು, ಗರ್ಭಗುಡಿ ಇದಿಲ್ಲ. ಇರ್ಲಿಲ್ಲ, ಒಂದ್ ಮರ ಇತ್ತು, ಪೂಜೆ ನಾವೇ ಎಲ್ಲರೂ ಅಷ್ಟು ರಶ್ ಇರೋದು, ಎಲ್ಲರೂ ಅವರವರೇ ಪೂಜೆ ಮಾಡಿ ಅವರೇ ಮರಿಗಳದ್ದು ಏನಿತ್ತೆ ಊಟ ಎಲ್ಲ ಮಾಡ್ಕೊಂಡು ಹೋಗೋರು. ಈಗ ಮುಜರಾ ಇಲಾಖೆ ಬಂದ್ಮೇಲೆ ಮರಗಳೆಲ್ಲ ಕಟ್ ಮಾಡಿದ್ದಾರೆ, ಗುಡಿ ಎಲ್ಲ ಆಗಿದೆ, ಇವಾಗ ಅವ್ರು ಪೂಜೆ ಮಾಡ್ತಾ ಇದ್ದಾರೆ, ನಮ್ಮನ್ನ ಬಿಡ್ತಾ ಇಲ್ಲ. ಅವಾಗೆಲ್ಲ ನಾವೇ ಪೂಜೆ ಮಾಡ್ತೀವಿ, ನಾನೇ ಮಾಡಿದ್ದೀನಿ ಪೂಜೆ, ನಾವು ಮಾಡ್ಕೊಂಡು ಹೋಗಿದ್ದೀವಿ. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಶೋಭಾ, ಯಾವ ಊರಿಂದ ಬರ್ತಿರೋದು? ನಮ್ಮ ಸಾರ್ಗಂಡ್. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ದೇವಸ್ಥಾನಕ್ಕೆ? ಸುಮಾರು ವರ್ಷಗಳಿಂದ ಬರ್ತಾ ಇದ್ದೆ. ಏನೇನೆಲ್ಲ ಅನುಕೂಲ ಆಗಿದೆ? ಅನುಕೂಲ ಆಗೋಷ್ಟು ಆಯ್ತಾ ಮೇಡಮರೇ. ಯಾವ್ದನ್ನ ಉದಾಹರಣೆ ಹೇಳಿ, ನಿಮ್ಗೆ ಏನೇನು ಅನುಕೂಲ ಆಗಿದೆ ದೇವಸ್ಥಾನದಿಂದ, ದೇವರಿಂದ ಕಷ್ಟ ಎಲ್ಲ ಏನೇನು ದೇವ್ರು ನೆರವೇರಿಸಿದ್ದಾರೆ ಅದ್ರ ಬಗ್ಗೆ ಹೇಳಿ. ಅಂದರೆ ಅಷ್ಟು ಆವಾಗ ಏನಕ್ಕಾಗಿ ಬರ್ತಿರ್ಲಿಲ್ಲ, ಬರೋವು ಮಂಗಳಾರತಿ ಮಾಡಿಸ್ಕೊಂಡು ಹೋಗವು ಅಷ್ಟೇ. ಯಾವಾಗ ಬರ್ತೀರಾ ದೇವಸ್ಥಾನಕ್ಕೆ ನೀವು? ಮನೇಲಿ ಏನೆಲ್ಲ ಪ್ರಾಬ್ಲಮ್ ಇದ್ದಾಗ ಬರ್ತೀವಿ, ಮಂಗಳಾರತಿ ಮಾಡಿಸ್ಕೊಂತೀವಿ, ಹೋಗ್ತೀವಿ. ತಿಂಗಳಿಗೆ ಅಂದರೆ ಎಷ್ಟು ದಿನ ಬರ್ತೀರಾ? ತಿಂಗಳಿಗೆ ಏನಿಲ್ಲ, 2 ತಿಂಗಳು 3 ತಿಂಗಳು ಹಿಂಗೆ ಬರ್ತೀವಿ. ಒಂದ್ಸತಿ ಬರ್ತೀರಾ? ಓಕೆ ಅಮ್ಮ, ನಿಮ್ಗೆ ಒಳ್ಳೇದಾಗಲಿ. ಅಮ್ಮ, ನೀವು ಏನು ಅರ್ಪಣೆ ಕೇಳ್ಕೊಂಡ್ರಿ? ನಾನು ಏನು ನಮ್ಮ ಕಷ್ಟ ಒಳ್ಳೆಯದಾಗಲಿ ಅಂತ ಅಷ್ಟೇ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಅಮ್ಮ ದೇವಸ್ಥಾನಕ್ಕೆ? ಒಂದು 50 ವರ್ಷದಿಂದ ಬಡ. 50 ವರ್ಷದಿಂದ ನಂಬಿದ್ದೀರಾ ದೇವ್ರನ್ನ. ಏನೇನು ಪವಾಡಗಳು ನಡೆದಿದೆ? ಏನಾಗ್ಬೇಡ ಎಲ್ಲ ಆಗದೆ ಒಳ್ಳೇದು ಮಾಡ್ಯಾವಳೆ. ನಿಮಗೆ ಒಳ್ಳೇದು ಮಾಡೋರೆ. ಸರಿ ಅಮ್ಮ, ಒಳ್ಳೇದಾಗಲಿ ನಿಮಗೆ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಆರ್ತಿ ಅಂತ. ಯಾವ ಊರಿಂದ ಬರ್ತಿರೋದಮ್ಮ? ಬಂದಿರೋದು ಬೇಲೂರಿಂದ ಇಲ್ಲಿವರೆಗೂ ಬಂದಿದ್ದು. ಈ ಸ್ಥಳದ ಬಗ್ಗೆ ಏನೇನು ವಿಶೇಷತೆ? ಬಗ್ಗೆ ಅಂದರೆ ಕಷ್ಟ ಎಲ್ಲ ಹೊಡಿತಾಳೆ, ಮತ್ತು ನಮಗೆ ಏನು ಅಂದ್ಕೊಂಡಿರ್ತೀವಿ ಬೇಡ್ಕೊಂಡಿರ್ತೀವಿ ಅದು ಒಳ್ಳೇದಾಗುತ್ತೆ, ಹಾಗಾಗಿ ನಾವು ಇಲ್ಲಿಗೆ ಬರ್ತಾ ಇರ್ತೀವಿ. ಇಲ್ಲಿ ಹುತ್ತ ಎಲ್ಲ ಉದ್ಭವ ಆಗಿದೆ ಅಂದರೆ ಯಾವ ಥರ? ಅಂದರೆ ಇಲ್ಲಿಂದನೂ ಉದ್ಭವ ಆಗುತ್ತೆ, ಇಲ್ಲಿಗೆ ಬಂದರೆ ಒಂದು ಸಮಾಧಾನ ಇರುತ್ತೆ, ಒಳ್ಳೇದಾಗುತ್ತೆ. ಕಷ್ಟ ಎಲ್ಲ ಕಟ್ಟಿದ್ದಾರೆ, ಇದು ಯಾವುದಕ್ಕೋಸ್ಕರ ಕಟ್ಟಿರೋದು? ಹರಕೆ ಏನು ಮಾಡ್ಕೊಂಡಿರ್ತಾರೆ ಅದನ್ನು ಹರಕೆ ಬೀಗ ಹಾಕೋದ್ರೆ ಹರಕೆ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ಅಂತಾರೆ. ಎಷ್ಟು ದಿನದಲ್ಲಿ ಆಗುತ್ತಮ್ಮ ಒಳ್ಳೇದು? ಅದು ಒಂದು ತಿಂಗಳು 15 ದಿನ, ಅವರು ಎಷ್ಟು ದಿನಕ್ಕೆ ಬೇಡ್ಕೊಂಡಿರ್ತಾರೆ ಅಷ್ಟು ದಿನಕ್ಕೆ ಈಡೇರಿಸಿ. ನಿಮ್ಗೆ ಏನೆಲ್ಲ ಒಳ್ಳೇದಾಗಿದೆ ಉದಾಹರಣೆ ಹೇಳಿ ನಮಗೆ. ನಮಗೆ ಒಳ್ಳೇದು, ನಾವು ಬೇಕ್ರಿ ಮಾಡಬೇಕು ಅಂದ್ಕೊಂಡಿದ್ದು, ಬೇಕ್ರಿಲಾಯಿತು, ಮತ್ತು ಮನೇಲೂ ಚೆನ್ನಾಗದು. ಮೊದಲು ತುಂಬ ಕಷ್ಟ ಇದ್ದು, ಇವಾಗ ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ, ಒಳ್ಳೇದಾಗುತ್ತೆ. ನಾನು ಇಲ್ಲಿ ನೋಡ್ದಂಗೆ ನಿಂಬೆಹಣ್ಣು ಮೇಲೆ ಬರೆದಿಟ್ಟಿದ್ದಾರೆ ಕೆಲವು, ಏನೋ ಅವ್ರ ಕಷ್ಟಗಳೋ ಏನೋ ಗೊತ್ತಿಲ್ಲ, ಬರೆದಿಟ್ಟಿದ್ದಾರೆ, ಅದು ಚುಚ್ಚಿದ್ದಾರೆ. ಅದು ಆ ಥರ ಪ್ರೊಸೀಜರ್ ಮಾಡಿದ್ರೆ ಏನು ಒಳ್ಳೇದಾಗುತ್ತೆ? ಆ ಥರ ಮಾಡಿದ್ರೆ ಅವರವರ ಅನಿಸಿಕೆ, ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಮಾಡಿ ಇದು ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಅವ್ರ ಕಷ್ಟಗಳು ಬರ್ದು ಚುಚ್ಚೋದು. ಕಷ್ಟ ಇದ್ದು ನಮ್ದು ಹಿಂಗಾಗುತ್ತೆ ಅಂತ ಬರ್ತಿರ್ತಾರೆ, ಅವ್ರು ಏನು ಬೇಡಿಕೆ ಮಾಡ್ಕೊಂಡಿರ್ತಾರೆ ಅದು ಒಳ್ಳೇದಾಗುತ್ತೆ. ಓಕೆ ಅಮ್ಮ, ನಿಮಗೆ ಒಳ್ಳೇದಾಗಲಿ. ಹುರ್ದಮ್ಮ ದೇವಸ್ಥಾನ ದೇವಿಯ ಉಪ ತಹಶೀಲ್ದಾರ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ, ಪ್ರಭಾಕರ್ ಅಂತೇಳಿ. ಹೇಳಿ ಸರ್, ದೇವಸ್ಥಾನದ ಏನೇನು ವಿಶೇಷತೆ ಇದೆ, ಯಾವ ಥರ ಪೂಜೆಗಳು? ದೇವಸ್ಥಾನ ಒಂದು 1935 ಪ್ರಾರಂಭ ಆಗಿದೆ ಅಂತ ಅಂದಾಜು ನನಗೆ ಗೊತ್ತಿರೋ ಪ್ರಕಾರ. ಆಮೇಲೆ ಇದನ್ನು ಗ್ರಾಮಸ್ಥರು ನಡೆಸ್ತಾಯಿದ್ರು, ಈ ಲೋಕಲ್ ಸ್ಥಳೀಯ ಗ್ರಾಮಸ್ಥರು. ನಂತರ ಇದನ್ನು ಸರ್ಕಾರ ಮುಜರಾ ಇಲಾಖೆಗೆ, ಧಾರ್ಮಿಕ ದತ್ತಿ ಇಲಾಖೆಗೆ ವಶಪಡಿಸ್ಕೊಂತು. ಆಮೇಲೆ ಇದನ್ನು ಏನು ತಾಲೂಕು ಆಡಳಿತ ನಿರ್ವಹಿಸ್ತಾಯಿದ್ರು ಧಾರ್ಮಿಕ ದತ್ತಿ ಇಲಾಖೆ ಮೂಲಕ. ಯಾವ ವರ್ಷದಲ್ಲಾಯ್ತು ಇದು? 2014ರಲ್ಲಿ ವಶಕ್ಕೆ ತೊಗೊಂಡಿದ್ದಾರೆ ಇದನ್ನು. ಸೊ ಯಾವ ಥರ ಪೂಜೆಗಳು ಅಂದರೆ ಎಷ್ಟು ವರ್ಷ ಆಯಿತು ದೇವಸ್ಥಾನ ಕಟ್ಟಿ? ಹೇಳಿ 1935ರಲ್ಲಿ ಪ್ರಾರಂಭ ಆಗಿದೆ ಅಂತ ನನಗೆ ಹೇಳ್ತಾರೆ ಅಂದಾಜು, ಬಟ್ ಎಂದಿನ ನನಗೆ ಗೊತ್ತಿಲ್ಲ. ನಾನು ಇತ್ತೀಚೆಗೆ ಬಂದಿರೋದು, 3 ವರ್ಷ ಆಗಿದೆ ಬಂದು. 3 ವರ್ಷದಿಂದ ಇದ್ದೀರಾ. ದೇವ್ರ ಕಡೆಯಿಂದ ಯಾವ್ದನ್ನ ಪವಾಡಗಳು ನಡೆದಿದೆಯಾ ನಿಮಗೆ? ನನಗೆ ಹೇಳ್ತಾರೆ ಜನ, ಬಟ್ ನಾನು ಅವ್ರು ಕೇಳಿ ಗೊತ್ತಿದೆ ಅಷ್ಟೇ ನನಗೆ. ಅದು ಬಿಟ್ಟರೆ ನಾನು ಪ್ರತ್ಯಕ್ಷ ನೋಡಿಲ್ಲ. ನೀವೇನಾದರೂ ಬೇಡ್ಕೊಂಡಿರೋದು ನೆರವೇರಿದೆಯಾ? ಹಾಂ, ನೆರವೇರಿದೆ. ನನಗೇನು ತುಂಬ ಒಂದು 5 ವರ್ಷದಲ್ಲಿ ತುಂಬ ಹುಷಾರಿರಲಿಲ್ಲ. ಆವಾಗ ನಾನು ಬೇರೆ ಕಡೆ ಕೆಲಸ ಮಾಡ್ತಿದ್ದೆ, ಬಟ್ ಇಲ್ಲಿ ಬಂದು ಹರಕೆ ಮಾಡಿದ್ಮೇಲೆ ನನಗೆ ಹುಷಾರಾಯ್ತು, ಪರವಾಗಿಲ್ಲ. ಓಕೆ ಸರ್, ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಹುರ್ದಮ್ಮ ದೇವಿ ದೇವಸ್ಥಾನದ ರೆವಿನ್ಯೂ ಇನ್ಸ್ಪೆಕ್ಟರ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ಯತೀಶ್ ಅಂತ. ಸರ್ ಹೇಳಿ, ದೇವಸ್ಥಾನ ಬಗ್ಗೆ ನಿಮ್ಗೆ ಏನೇನು ಗೊತ್ತು? ದೇವಸ್ಥಾನ ಬಗ್ಗೆ ಇದು ನಡೆಸ್ಕೊಂಡು ಬಂದಿದ್ದಾರೆ ಊರವರು, ಆಮೇಲೆ ಮುಜರಾ ಇಲಾಖೆಯಿಂದ ಇದು ತೊಗೊಂಡಿದ್ದಾರೆ. ಎಷ್ಟು ವರ್ಷದಿಂದ ನೀವು ಇಲ್ಲಿದ್ದೀರಾ? ನಾನು ಇಲ್ಲಿ ಬಂದು 6 ಮಂತ್ಸ್ ಆಯಿತು. 6 ಮಂತ್ಸಿಂದ. ಸೊ ದೇವ್ರ ಹತ್ರ ಬೇಡ್ಕೊಂಡಿರೋದು ಏನಾದರೂ ನೆರವೇರಿದೆಯಾ? ಪವಾಡಗಳು ಏನಾದರೂ ಗೊತ್ತಿರೋದಿದ್ರೆ ಹೇಳಿ ಸರ್. ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಆಗಿದೆ ಒಟ್ಟಿನಲ್ಲಿ.
ಒಳ್ಳೇದಾಗಿದೆ. ಒಳ್ಳೇದಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಹಾಸನ್ ಪುರದಮ್ಮ ದೇವಸ್ಥಾನ ಬಗ್ಗೆ ನಿಮಗೆ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೊಂದು ದೇವಸ್ಥಾನ ಜೊತೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಖುಷಿ ಟಿವಿ ಕನ್ನಡ ನೋಡ್ತೀರಿ.